ಮಾಲಿಕೆ 4 ಪುಸ್ತಕ ಪರಿಚಯ 47 ತಿಂಗಳ ವಿಶೇಷ ಪೌರಾಣಿಕ ಕಥಾಧಾರಿತ ಸಾಹಿತ್ಯ. ಪುಸ್ತಕದ ಹೆಸರು ಮಹಾಸಾಧ್ವಿ ದ್ರೌಪದಿ. ಲೇಖಕರು ಪ್ರೊಫೆಸರ್ ಕೆ.ಎಸ್. ಕೃಷ್ಣಮೂರ್ತಿ. ಅಭಿಪ್ರಾಯ ಯೋಗೇಶ್ ಜಮದಗ್ನಿ. ಓದುತ್ತಿರುವವರು ಪಲ್ಲವಿ ಎಂ.ಆರ್. ಮಹಾಸಾಧ್ವಿ ದ್ರೌಪದಿಯ ಕಥೆ ಎಂದರೆ ಇಡೀ ಮಹಾಭಾರತದ ಕಥೆಯನ್ನೇ ಮತ್ತೆ ಮತ್ತೆ ಹೇಳಿದಂತೆ. ಇನ್ನೊಂದು, ಮಹಾಭಾರತದ ಯಾವುದೇ ಪಾತ್ರದ ಬಗ್ಗೆ ಬರೆಯಲು ಇಲ್ಲವೇ ಮಾತನಾಡಲು ಹೊರಟರೆ ಇಡೀ ಕಥೆಯ ಹೂರಣವನ್ನು ಹೇಳಲೇಬೇಕಾಗುತ್ತದೆ. ಇಲ್ಲದಿದ್ದರೆ ಮಹಾಭಾರತದ ಕಥೆ ಅಪೂರ್ಣವಾದಂತೆಯೇ. ಹೇಳಿ ಕೇಳಿ ಇಲ್ಲಿಯ ಪ್ರಮುಖ ಪಾತ್ರವೇ ಕಥಾನಾಯಕಿ ದ್ರೌಪದಿಯದು. ಅಂದ ಮೇಲೆ ಪೂರ್ಣ ಭಾರತದ ಕಥೆ ಹೇಳದಿದ್ದರೆ ಹೇಗೆ? ದ್ರುಪದನ ಮಗಳಾಗಿ, ರಾಜಕುಮಾರಿಯಾಗಿ, ಧರ್ಮಶಾಸ್ತ್ರ ನೀತಿಶಾಸ್ತ್ರ ಅಭ್ಯಸಿಸಿದವಳಾಗಿ ಇರುವಂತಹವಳನ್ನು ದೇವತೆಗಳಿಗೂ ದೇವಿಯಂತಿರುವ ಲಕ್ಷ್ಮೀದೇವಿಯಂತೆ ಕಂಗೊಳಿಸುವ ಈ ಕೃಷ್ಣೆಯನ್ನು ಪರಮೋನ್ನತ ಮಹಾರಾಣಿ ಎನ್ನಬಹುದು ಎಂದಿದ್ದಾರೆ ಲೇಖಕರು. ಸಾಮಾನ್ಯ ಜನಗಳ ದೃಷ್ಟಿಯಲ್ಲಿ 5 ಪತಿಗಳನ್ನು ಹೊಂದಿದಂತಹ ಹೆಣ್ಣುಮಗಳು ಪತಿವ್ರತೆ ಹೇಗಾದಳು ಎಂಬುದನ್ನು ವಿವರಿಸಿ ಹೇಳಲು ಮತ್ತು ಗೊತ್ತು ಮಾಡಿಸಲು ಸಮರ್ಥಿಸಲು ಆಧಾರಗಳು ಇದ್ದರೂ ಒಪ್ಪುವ ಜನರು ಕಡಿಮೆಯೇ. ಆದರೂ ಈ ಕಾದಂಬರಿಕಾರರ ಲೇಖನಿಯಲ್ಲಿ ಸಮರ್ಥ ಕಥಾನಾಯಕಿಯಾಗಿಯೇ ಮೂಡಿಬಂದಿದ್ದಾಳೆ ದ್ರೌಪದಿ. ದೂರ್ವಾಸ ಮುನಿಗಳ ಮಂತ್ರೋಪಾಸನೆಯಿಂದ ಪಾಂಡುರಾಜನ ಪತ್ನಿಯಾದ ಕುಂತಿ, ಭರದ್ವಾಜ ಮಹರ್ಷಿಗಳಾದ ಅನುಗ್ರಹದಿಂದ ಜನಿಸಿದ ದ್ರೋಣ, ಗಂಗಾಪುತ್ರರಾದ ಭೀಷ್ಮರಂತೆಯೇ ದ್ರುಪದನು ಮಾಡಿದ ಯಾಗದ ಅಗ್ನಿಕುಂಡದಿಂದ ಜನಿಸಿದವಳು ಈ ದ್ರೌಪದಿ. ಅನುಪಮ ಸೌಂದರ್ಯವತಿ, ಸಮವಯಸ್ಕಳಾದಾಗ ಸ್ವಯಂವರವೇರ್ಪಟ್ಟು ಬ್ರಾಹ್ಮಣ ವೇಷಧಾರಿಗಳಾದ ಪಾಂಡವರ ಪತ್ನಿಯಾದ ಈಕೆಯ ಜೀವನ ಹೂವಿನ ಹಾಸಿಗೆಯಾಗದೆ ಇರುವುದು ದುರಂತ. ಈಕೆ ಮಂಗಳ ಸ್ನಾನ ಮುಗಿಸಿ ರತ್ನಾಭರಣ ಧರಿಸಿ ಪುಷ್ಪಮಾಲೆ ಕೈಯಲ್ಲಿ ಹಿಡಿದು ಮಂದಗಮನೆಯಾಗಿ ಬರುತ್ತಿರಲು ರತ್ನಾಭರಣಗಳ ಕಾಂತಿಯನ್ನು ದೇಹಕಾಂತಿಯು ಮಂಕಾಗಿಸಿತು ಎನ್ನಲಾಗಿದೆ. ಅದು ನಿಜವೂ ಕೂಡ. ಅಪರಿಮಿತ ಸೌಂದರ್ಯ ಖನಿಯನ್ನು ಬಣ್ಣಿಸಲು ಹೊರಟರೆ ಇಡೀ ಮಹಾಭಾರತವನ್ನು ಮರುಸೃಷ್ಟಿ ಮಾಡಿದಂತೆಯೇ ಸೈ. ಇಲ್ಲಿ ಅದು ಸಾಧ್ಯವಾಗಿದೆ. ಕೃತಿಕಾರರು ತಮ್ಮ ಈ ಕೃತಿಯಲ್ಲಿ ಕಥೆಯ ಕಥಾನಾಯಕಿಯ ಪಾತ್ರವನ್ನು ವಿವರಿಸುತ್ತಾ ಕುಮಾರವ್ಯಾಸ ಭಾರತದ ಅನೇಕಾನೇಕ ಪರ್ವಗಳನ್ನು ಮತ್ತು ಪಂಪ ಭಾರತದ ಪದ್ಯಗಳನ್ನು ಉಲ್ಲೇಖಿಸಿರುವುದು ಕಾದಂಬರಿಯ ಪಾತ್ರಕ್ಕೆ ಬಲ ಬಂದಿದೆ. ನಿಗದಿಪಡಿಸಿದ ಲಕ್ಷ್ಯ ಭೇದಿಸದೆ ರಾಜ ಮಹಾರಾಜರುಗಳು ವಿಫಲರಾದ ನಂತರ, ಯಾರು ಬೇಕಾದರೂ ಲಕ್ಷ್ಯ ಭೇದಿಸಬಹುದೆಂಬ ಘೋಷಣೆಯ ನಂತರ, ವೇಷಧಾರಿಯಾದ ಅರ್ಜುನ ಯಶಸ್ವಿಯಾದಾಗ ವರ್ಣಮಾಲಿಕೆಯನ್ನು ಆತನಿಗೆ ಹಾಕುವ ದ್ರೌಪದಿಯ ಕುರಿತು ಕಮಲಮುಖಿ ಹಾರುವವನಿಗೆ ಸೇರಿದಳು ಎಂದು ಸ್ತ್ರೀಯರು ಹಾಸ್ಯ ಮಾಡುವುದನ್ನು ಚಿತ್ರಿಸಿದ ರೀತಿ ಗಮನಾರ್ಹ. ತಾವು ಗೆದ್ದು ತಂದ ಕೃಷ್ಣೆಯನ್ನು ಕುಂತಿಯ ಬಳಿ ಮಹಾರಾಜರುಗಳನ್ನು ಗೆದ್ದು ಅನುಪಮ ಭಿಕ್ಷ ತಂದೆವಮ್ಮ ಎಂದಾಗ ಸಮನಾಗಿ ಹಂಚಿಕೊಳ್ಳಿ ಎಂಬ ಮಾತಿಗೆ ಕಟ್ಟುಬಿದ್ದಾಗಲೇ ಪಂಚಪಾಂಡವರ ಪತ್ನಿಯಾಗುತ್ತಾಳೆ ದ್ರೌಪದಿ. ಪಂಚಪಾಂಡವರ ಪತ್ನಿ ಹೇಗಾದಳು, ಏಕಾದಳು ಎಂಬ ಪ್ರಶ್ನೆಗೆ ಮತ್ತೊಂದು ಉಪಕಥೆಯನ್ನು ಹೇಳಿದ್ದಾರೆ ಲೇಖಕರು. ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಒಬ್ಬ ಋಷಿಕನ್ಯೆ. ಉತ್ತಮ ಪತಿಯನ್ನು ಪಡೆಯಲು ಪರಮೇಶ್ವರನನ್ನು ಕುರಿತು ತಪಗೈದಾಗ ಸರ್ವ ಗುಣಗಳಿರುವ ಪತಿ ಬೇಕು ಎಂದು ಬೇಡುವ ಭರದಲ್ಲಿ ಪತಿಂ ದೇಹಿ ಎಂದು 5 ಬಾರಿ ಬೇಡಿದ್ದರಿಂದ 5 ಜನರನ್ನು ಪತಿಯರನ್ನಾಗಿ ಮುಂದಿನ ಜನ್ಮದಲ್ಲಿ ಪಡೆಯುವಳು ಆ ತಪಸ್ವಿನಿ ದ್ರೌಪದಿ. ಈ ವಿಷಯವನ್ನು ವೇದವ್ಯಾಸರು ದ್ರುಪದನಿಗೆ ತಿಳಿಸಿ ಪಾಂಡವರೊಂದಿಗೆ ಮದುವೆ ಮಾಡಿಸುತ್ತಾರೆ ಎಂಬ ಕಥನವು 5ರನ್ನು ಮದುವೆಯಾದದ್ದಕ್ಕೆ ಸಮರ್ಥನೆಯನ್ನು ಇಲ್ಲಿ ನೀಡಲಾಗಿದೆ. ಹೀಗೆ ವಿಚಿತ್ರ ಸನ್ನಿವೇಶದಲ್ಲಿ ಸಿಲುಕಿದ ದ್ರೌಪದಿ ತನ್ನ ಪಾಲಿಗೆ ಬಂದದ್ದನ್ನು ಸ್ವೀಕರಿಸಿ ಸಮಾಧಾನಗೊಂಡಿರಬಹುದು. ನಂತರ ಕಥೆ ಮುಂದುವರಿದಂತೆ ಕಥಾನಾಯಕಿಯು ಪತಿ ಸೇವೆ, ಅತಿಥಿ ಅಭ್ಯಾಗತರ ಸೇವೆ, ಬ್ರಾಹ್ಮಣ ಉಪಚಾರ ಇವುಗಳನ್ನು ಪಾಲಿಸಿ ಭಾರತೀಯ ನಾರಿ ಎನಿಸುತ್ತಾಳೆ. ಮತ್ತೊಂದು ವಿಷಯವೆಂದರೆ ಇಡೀ ಕಥೆಯಲ್ಲಿ ದ್ರೌಪದಿಯ ವಿರುದ್ಧ ಪಾಂಡವರು ದೂರನ್ನು ಹೇಳಿದ ನಿದರ್ಶನವಿಲ್ಲ ಎಂಬುದನ್ನು ವಿಶದೀಕರಿಸಿದ್ದಾರೆ ಕಾದಂಬರಿಕಾರರು. ಆದ್ದರಿಂದ ದ್ರೌಪದಿ ಅನುಪಮ ಸುಂದರಿ, ಇಂಗಿತಜ್ಞೆ, ವ್ಯವಹಾರ ಚತುರೆ, ಪ್ರಸನ್ನ ಚಿತ್ತೆ ಮತ್ತು ಸೇವಾ ತತ್ಪರಳು ಎನ್ನಬಹುದು ಎಂದಿಲ್ಲಿ ವಿವರಿಸುವುದು ಸರಿ ಎಂದು ಅರ್ಥೈಸಿರ.
ಆದ್ದರಿಂದ ದ್ರೌಪದಿ ಅನುಪಮ ಸುಂದರಿ, ಇಂಗಿತಜ್ಞೆ, ವ್ಯವಹಾರ ಚತುರೆ, ಪ್ರಸನ್ನ ಚಿತ್ತೆ ಮತ್ತು ಸೇವಾ ತತ್ಪರಳು ಎನ್ನಬಹುದು ಎಂದಿಲ್ಲಿ ವಿವರಿಸಿರುವುದು ಸರಿ ಎಂದು ಅರ್ಥೈಸಬಹುದು. ದ್ರೌಪದಿಗೆ 5 ಪತಿಗಳೇಕೆ ಎಂಬ ಪ್ರಶ್ನೆ ಬಂದಾಗ, ಪಂಚಕಲಶಗಳು, ಪಂಚೇಂದ್ರಿಯಗಳು, ಪಂಚಭೂತಗಳು ಇರುವಾಗ ಪಂಚಪತಿಗಳು ಏಕಾಗಬಾರದು ಎಂಬ ವಿವರಣೆ ಇಲ್ಲಿದೆ. ಇಲ್ಲಿ ಪ್ರತಿ ಹಂತ ಅಧ್ಯಾಯಗಳಲ್ಲಿಯೂ ಕಥಾನಾಯಕಿಯಲ್ಲಿಯ ಗುಣಗಳಿಗೆ ಆದ್ಯತೆ ನೀಡಿರುವುದು ಬಲವಾದ ಕಾದಂಬರಿಗೆ ಮತ್ತಷ್ಟು ಬಲ ಬಂದಿದೆ ಎನ್ನಬಹುದು. ಅದು ಲೇಖಕರ ಗಟ್ಟಿತನವೂ ಹೌದು. ಮಹಾಭಾರತದಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೆ ಪ್ರಮುಖ ಕಾರಣ ದ್ರೌಪದಿಯೇ ಎಂಬುದನ್ನು ಇಲ್ಲಿ ಸಮರ್ಥಿಸಲಾಗಿದೆ. ಗಂಧಮಾದನ ಪರ್ವತದಲ್ಲಿ ಪಡಬಾರದ ಕಷ್ಟಪಟ್ಟ ಪಾಂಡವರು ದ್ರೌಪದಿ ಮೂರ್ಛೆ ಹೋದಾಗ ಧರ್ಮರಾಯ ರಕ್ಷೋಘ್ನ ಸೂತ್ರ ಪಠಿಸಿ ಚೇತರಿಸಿಕೊಳ್ಳುವಂತೆ ಮಾಡಿದ್ದು ಪತ್ನಿಯ ಬಗೆಗಿದ್ದ ಕಾಳಜಿ ಎಂದು ಭಾವಿಸಿದರೆ, ಅಂತಹ ಗೌರವ ಪಡೆಯಲು ದ್ರೌಪದಿ ಅರ್ಹಳು ಎಂಬುದು ಇಲ್ಲಿ ನಿರೂಪಿತವಾಗಿದೆ. ಜೀವನವಿಡೀ ಕಷ್ಟಪಟ್ಟ ದ್ರೌಪದಿಯ ಬಾಳು ಎಲ್ಲರಂತೆ ಮುಗಿಯುತ್ತಾದರೂ ಬಹುಪತ್ನಿತ್ವ ಜೀವನವನ್ನು ಸುಖಮಯವಾಗಿರಿಸಲು ಸ್ತ್ರೀಯರ ಪಾತ್ರ ಬಹುಮುಖ್ಯ ಎಂಬುದನ್ನು ವಿವರಿಸುವ ಕಾದಂಬರಿಕಾರರು ಇಡೀ ಕಥನವನ್ನು 61 ವಿಭಾಗವನ್ನಾಗಿ ಮಾಡಿ ಭಾರತದ ಕಥೆ ಹೇಳಿದ್ದರೂ ಬಹುತೇಕ ಪುಟಗಳಲ್ಲಿ ನಾಯಕಿಯ ಬಾಲ್ಯ, ಪ್ರೌಢಾವಸ್ಥೆ, ವಿವಾಹದ ನಂತರ ಅನುಭವಿಸುವ ಕಷ್ಟಗಳು, ಸೈರಂಧ್ರಿಯ ಪಾತ್ರ ನಿರ್ವಹಣೆ ಎಲ್ಲವನ್ನೂ ಗಮನದಲ್ಲಿರಿಸಿಕೊಂಡು ಉತ್ತಮ ಚಿತ್ರಣ ನೀಡುವ ಲೇಖಕರು ದ್ರೌಪದಿಯಂಥ ಇನ್ನೊಬ್ಬಳು ಸಾಧ್ವಿ ಶಿರೋಮಣಿ ಭಾರತದ ಇತಿಹಾಸದಲ್ಲಿ ಕಾಣಸಿಗುವುದಿಲ್ಲ ಎನ್ನುವುದು ನಿಜವೂ ಹೌದು ಅಲ್ಲವೇ? ಒಂದು ಸ್ತ್ರೀ ಪಾತ್ರ ಸಮರ್ಥವಾಗಿ ಮೂಡಿಬಂದಿರುವುದರಿಂದ ಸ್ತ್ರೀಯರ ಬಗ್ಗೆ ಅಪಾರ ಗೌರವ ಇರುವಂಥವರಿಂದ ಈ ಕಾದಂಬರಿ ಯಶಸ್ವಿಯಾಗಿದೆ ಎನ್ನಬಹುದು. ಓದಿ ಆನಂದಿಸಿ. ಧನ್ಯವಾದಗಳು.